ಮೂರ್ಖ ಆಮೆ. ಬಹಳ ಹಿಂದೆ ಒಂದು ನದಿಯ ತೀರದಲ್ಲಿ 2 ಕೊಕ್ರೆ ಹಾಗೂ ಒಂದು ಆಮೆ ಸ್ನೇಹಿತರಾಗಿದ್ವು. ಈ 3 ಪ್ರಾಣಿಗಳು ಪ್ರತಿದಿನ ಸೇರಿ ಸಂತೋಷವಾಗಿ ಮಾತಾಡ್ತಾ ಕುಣಿತಾ ಕಾಲ ಕಳೀತಿದ್ವು. ಹೀಗಿರುವಾಗ ಮಳೆ ಇಲ್ಲದೆ ನದಿ ಕ್ರಮೇಣ ಒಣಗತೊಡಗಿತು. ಆಗ ಹಕ್ಕಿ ಪಕ್ಷಿಗಳು ಇಲ್ಲಿಂದ ಬೇರೆ ಕಡೆಗೆ ವಲಸೆ ಹೊರಟವು. ನಮ್ಮ ಈ 2 ಕೊಕ್ರೆ ಆಮೆಗೂ ನೀರು ಊಟ ಇಲ್ಲದೆ ತೊಂದರೆ ಆಗಿ ಚಿಂತೆ ಮಾಡ್ತಾ ಕೂತಿದ್ವು. ಆಗ ಕೊಕ್ರೆ ಹೇಳ್ತು, ಸ್ನೇಹಿತರೆ, ನದಿ ಒಣಗಿದೆ. ಆಹಾರ ನೀರಿಗಾಗಿ ನಾವು ಸಹ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಾಗುತ್ತೆ ಅನ್ಸುತ್ತೆ. ಕಣೋ, ಆದ್ರೆ ಬಹಳ ವರ್ಷ ನಾವು 3 ಒಟ್ಟಿಗೆ ಇದ್ವಿ. ಈಗ ಬೇರೆ ಕಡೆ ಹೋಗ್ಬೇಕಲ್ಲ ಅಂತ ಚಿಂತೆ ಆಗ್ತಿದೆ. ವಿಧಿ ಇಲ್ಲ ಸರಿ, ಆದ್ರೆ ಅದು ಹೇಗೆ ನನ್ನನ್ನ ಬಿಟ್ಟು ನೀವು ಹೋಗ್ತೀರಾ? ನಾನು ನಿಮ್ಮ ಸ್ನೇಹಿತ ಅಲ್ವಾ? ನೀರಿಲ್ಲ ಅಂದ್ರೆ ನಾನಂತೂ ಸತ್ತೇ ಹೋಗ್ತೀನಿ. ನಿಮಗ್ ಗೊತ್ತಿಲ್ವಾ? ನೀವೆಲ್ಲಿ ಹೋಗ್ತಿರೋ ಅಲ್ಲಿಗೂ ನನ್ನನ್ನು ಕರ್ಕೊಂಡು ಹೋಗಿ ಅಷ್ಟೇ. ನನಗಂತೂ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲಪ್ಪ. ನಮಗೂ ನಿನ್ ಬಿಟ್ಟಿರೋದಕ್ಕಾಗೋದಿಲ್ಲ ಗೆಳೆಯ. ಆದ್ರೆ ಏನ್ ಮಾಡೋದು, ನಿನಗೆ ನಮ್ಮ ಹಾಗೆ ಹಾರೋದಕ್ಕಾಗೋದಿಲ್ವಲ್ಲ. ಹೆಂಗ ನಮ್ಮ ಜೊತೆ ಬರ್ತೀಯಾ? ಏನಾದ್ರೂ ಉಪಾಯ ಇದ್ರೆ ಹೇಳು. ಕೊಕ್ರೆ ಮಾತು ನಿಜ ಅನ್ನಿಸ್ತು. ಏನ್ ಮಾಡೋದು ಅಂತ ಆಮೆ ಯೋಚನೆ ಮಾಡ್ತು. ಹೌದಲ್ಲ, ನಾನು ನಿಮ್ ಹಾಗೆ ಹಾರಲಾರೆ. ಆದ್ರೆ ನೀವು ಮನಸ್ ಮಾಡಿದ್ರೆ ನಾನು ನಿಮ್ ಜೊತೆಗೆ ಬರಬಹುದು. ಅದ್ ಹೇಗಯ್ಯ ಸಾಧ್ಯ? ತುಂಬಾ ಸುಲಭ ಕಣಯ್ಯ. ನೀವು ಮೊದಲು ಒಂದು ಉದ್ದವಾಗಿರೋ ಕೋಲು ತಗೊಂಡು ಬನ್ನಿ. ಆಮೇಲೆ ನೀವಿಬ್ರು 2 ಕಡೆ ನಿಮ್ಮ ಕೊಕ್ಕಿನಿಂದ ಬಲವಾಗಿ ಹಿಡ್ಕೊಳ್ಳಿ. ನಾನು ಆ ಕೋಲಿನ ಮಧ್ಯಭಾಗನ ಬಾಯಿಂದ ಗಟ್ಟಿಯಾಗಿ ಹಿಡ್ಕೋತೀನಿ. ಆಗ ನಾವು 3 ನಮಗೆ ನೀರು ಊಟ ಸಿಗೋ ಸ್ಥಳಕ್ಕೆ ಹೋಗ್ಬೋದು. ಅರೆ ವಾ, ಅಲ್ಲಿ ಎಷ್ಟು ಬುದ್ಧಿವಂತನಯ್ಯ ನೀನು. ಕೊಳ್ತತ್ತೀನಿರು, ಹೋಗ್ಲಾ? ತಗೋ. ಆದರೆ ಗೆಳೆಯ, ಎಚ್ಚರ. ಹಾರುವಾಗ ಮೈ ಮರೆತು ನನ್ನನ್ನ ಕೆಳಗ್ ಬೀಳಿಸಿ ಸಾಯಿಸ್ಬಿಟ್ಟಿರಾ. ಭಯ ಬೀಳ್ಬೇಡಯ್ಯ, ನೀನು ನಮ್ಮ ಸ್ನೇಹಿತ. ನಾವು ಎಚ್ಚರವಾಗಿ ಇರ್ತೀವಿ. ಆದ್ರೆ ನೀನು ಹುಷಾರು. ನಾವು ಮೇಲೆ ಹಾರ್ತಿದ್ದಂಗೆ ಬಾಯಿ ಚಪ್ಪಲಿಕ್ಕೆ ಬಾಯಿ ಬಿಟ್ಬಿಟ್ಟಿಯಾ. ಹಾಗೇನಾದ್ರೂ ಆದ್ರೆ ಬಾಯಿ ಬಿಟ್ಟೆ ಅಂದ್ರೆ ಗೋವಿಂದ ನೀನು ಅಷ್ಟೇ. ಹೀಗೆ 2 ಕೊಕ್ರೆಗಳು ಕೋಲಿನ 2 ಬದಿ ಹಿಡಿದು ಆಮೆಯನ್ನ ಹೊತ್ತು ಆಕಾಶದತ್ತ ಹಾರಿದ್ವು. ಪರ್ವತಗಳನ್ನ ದಾಟಿದ್ವು. ಮೋಡಗಳ ಮಧ್ಯೆ ಸಾಗಿ ಮುಂದೆ ಹೊರಟುವು. ಒಂದು ನಗರದ ಮೇಲೆ ಹೋಗ್ತಿದ್ದಾಗ ಕೆಳಗಿನಿಂದ ಜನ ಈ ಅದ್ಭುತ ದೃಶ್ಯವನ್ನ ನೋಡಿ ದಂಗಾಗಿ ಸಂತೋಷದಿಂದ ಕೇಕೆ ಹಾಕಿ ಚಪ್ಪಾಳೆ ಹಾಕಿ ಕುಣಿದು ಕುಪ್ಪಳಿಸಿದರು. ಇದೇನಯ್ಯ ವಿಚಿತ್ರ ಅಂತ ದಂಗಾದ್ರು. ಜನರೆಲ್ಲರೂ ಸೇರಿದ್ರು. ಅಲ್ಲೋಡೋ, ಆ ಕೊಕ್ರೆಗಳು ಆಮೆನ ಎಷ್ಟು ಚೆನ್ನಾಗಿ ಹೊತ್ಕೊಂಡು ಹೋಗ್ತಿವೆ ಅಂತ ಕೂಗಿ ಕುಪ್ಪಳಿಸಿದ್ರು. ಇದನ್ನ ಕೇಳಿದ ಆಮೆ ಕೋಪ ಮಾಡ್ಕೊಳ್ತು. ಸ್ನೇಹಿತರಿಗೆ ಕೊಟ್ಟ ಮಾತು ಮರೆತು ಏನೋ ಹೇಳೋದಕ್ಕೆ ಅಂತ ಆಮೆ ಬಾಯ್ ಬಿಡ್ತು. ಮೇಲಿಂದ ಕೆಳಗೆ ಬಿದ್ದು ಮೂರ್ಖ ಆಮೆ ಅಪ್ಪಚ್ಚಿ ಆಗೋಯ್ತು. ಈ ಕಥೆಯ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನಾವು ಏನೇ ಕೆಲಸ ಮಾಡಿದ್ರೂ ಯೋಚಿಸಿ ಹುಷಾರಾಗಿ ಮೈ ಮರೆಯದೆ ಮಾಡಬೇಕು.